Well, good morning, people. Welcome back to my channel. Day 2 of our journey to Hampi. We are in Hampi, in the heart of Vijayanagar city. That's the Tungabhadra River in the background. Came here early morning for the sunrise to check out the drone view from here. Like the drone shots from the Hampi Vijayanagar Empire. So don't forget to follow me on Instagram. My Instagram handle is Djmahaneet, and Facebook fan page also is Djmahaneet. And give me a thumbs up if you like the video, and do share and subscribe. ಇದಕ್ಕೂ ಮುಂಚೆ ಇದರ ಹಿಂದುಗಡೆಯಲ್ಲಿ ಈ ರಥಕ್ಕೆ 2 ಕುದುರೆಗಳ ಸ್ಟ್ಯಾಚ್ಯೂ ಇತ್ತು ಜಂಪಿಂಗ್ ಪೊಸಿಷನಲ್ಲಿ. ಆ ಕುದುರೆಗಳ ಸ್ಟ್ಯಾಚ್ಯೂವನ್ನು ಒಡೆದಾಕಿ ನಾಶ ಮಾಡ್ತಾರೆ ಡೆಕ್ಕನ್ ಸುಲ್ತಾನ್ಸ್, ಇನ್ನು ಬಿಜಾಪುರದ ಆದಿಲ್ ಶಾ. ಸೊ 1565 ತಾಳಿಕೋಟೆ ಯುದ್ಧ ನಡೆಯುತ್ತಲ್ಲ ಸರ್, ಆ ವಾರಲ್ಲೇ ವಿಜಯನಗರ ನಾಶ ಆಗುತ್ತೆ. 6 ಮಂತ್ ನಾನು ಬೆಳಗ್ಗೆ ಹೇಳಿದ್ದೆ ನಿಮಗೆ. ಓಕೆನಾ? ಯು ಕ್ಯಾನ್ ಅಬ್ಸರ್ವ್ ದ ಬ್ಯಾಕ್ ಸೈಡ್. ಕುದುರೆಗಳ ಕಾಲು ಮತ್ತೆ ಬಾಲ ಕಾಣುತ್ತೆ ನೋಡಿ, ಸ್ವಲ್ಪ ಕಾಣ್ತಾ ಇದೆಯಾ? ಎಲ್ಲಿ ಕಾಣ್ತಾ ಇದೆ? ಅದು ಆನೆ ಮೇಲೆ ಇರ್ತಾ ಆನೆ ಡಿಪಾರ್ಟ್ಮೆಂಟ್ ಅಲ್ಲಿ ಆಚೆಯಿಂದ ತಂದೆ ಫಿಟ್ ಮಾಡಿರೋದು ಮುಂಚೆ ಕುದುರೆ ಇತ್ತು ಸರ್. ರಥ ಯಾವುದೇ ಮೂಲೆಯಲ್ಲಿ ಹೋಗಿ ಭಾರತ ದೇಶದಲ್ಲಿ ರಥಕ್ಕೆ ಕುದುರೆ ಇರುತ್ತೆ, ಇಲ್ಲ ಲಯನ್ ಇರುತ್ತೆ, ಆನೆ ಇರಕ್ಕೆ ಸಾಧ್ಯನೇ ಇಲ್ಲ. ಸರಿನಾ? ಯುದ್ಧವನ್ನು ಗೊಳಿಸಲೇಬೇಕೆಂಬ ಕಾರಣಕ್ಕೆ ಸ್ವಂತ ಮಗಳನ್ನೇ ಯುದ್ಧದಲ್ಲಿ ತರ್ತಾನೆ. ಕಳಿಂಗ ರಾಜ್ಯದ ಗಜಪತಿ ರಾಜ ಸ್ವಂತ ಮಗಳನ್ನೇ ಯುದ್ಧದಲ್ಲಿ ತಂದು ತೋರಿಸ್ತಾನೆ. ಕೃಷ್ಣದೇವರಾಯರಿಗೆ ಹೇಳ್ತಾರೆ, ಇವಳನ್ನ ನೀನು ವಿವಾಹವಾಗು, ಈ ಇಡೀ ಸಾಮ್ರಾಜ್ಯ ನಿನ್ನ ಕೈಯಲ್ಲಿ ಬರುತ್ತೆ ಅಂತೇಳಿ. ಇದಕ್ಕೂ ಮುಂಚೆ ಕೃಷ್ಣದೇವರಾಯನಿಗೆ 2 ಮದುವೆ ಆಗಿತ್ತು ಇಲ್ಲಿ. ಒಂದು ಗಾಂಧರ್ವ ವಿವಾಹ ದೇವದಾಸಿಯ ಜೊತೆಗೆ, ಇನ್ನೊಂದು ರಾಯಲ್ ವಿವಾಹ ಶ್ರೀರಂಗಪಟ್ಟಣದ ಈರಣ್ಣ ಪೊಡೆಯರನ ಮಗಳು ತಿರುಮಲಾದೇವಿಯನ್ನು. ಹಾಗೆ 3ನೇ ಮದುವೆ ಜಗನ್ಮೋಹಿನಿ, ಅಲ್ಲಿ ಕಳಿಂಗ ಸಾಮ್ರಾಜ್ಯದಲ್ಲಿ. ಸೊ ಅಲ್ಲಿ ಯುದ್ಧದಲ್ಲಿ ಮದುವೆ ಆಗಿದ್ದರಿಂದ ಅದಕ್ಕೆ ಕ್ಷತ್ರಿಯ ವಿವಾಹ ಅಂತೇಳಿ ಕರೀತಾರೆ. ಅದಾದ ನಂತರ ಅಲ್ಲಿ ಅವರ ಪರಿವಾರ ಒಂದು ಪ್ಲಾನ್ ಅನ್ನ ಮಾಡಿರ್ತಾರೆ, ವಿಜಯನಗರವನ್ನು ನಾಶ ಮಾಡೋದಕ್ಕೋಸ್ಕರ ಮದುವೆಯನ್ನ ಆಗಿರ್ತಾರೆ. ಅದನ್ನ ತಿಳಿದ ಕ್ಷಣನೇ ಕೃಷ್ಣದೇವರಾಯ ಗಜಪತಿ ರಾಜನನ್ನ ಸ್ಥಿರಸ್ಥೇದನವನ್ನು ಮಾಡಿ ಜಗನ್ಮೋಹಿನಿಯನ್ನ ಕಾರಾಗೃಹ ಶಿಕ್ಷೆಗೆ ತಳ್ಳಿ ಅಲ್ಲಿಂದ ಬರ್ತಾರೆ.
ಸೊ ಬರುವಾಗ ನೋಡಿದಂತ ಕಾರ್ವಿಂಗ್ಸ್ ಗಳನ್ನ ಈ ದೇವಸ್ಥಾನ ಅಂದಿನ ಕಾಲಕ್ಕೆ ಪೂರ್ವಜರ ಆಸೆಯ ಪ್ರಕಾರ ನಿರ್ಮಾಣ ಮಾಡಿಸ್ತಾರೆ. ಹಾಗೆ ರಥ ದೇವರ ರಥೋತ್ಸವ ನಡೆಸೋದಕ್ಕೋಸ್ಕರ ಇಟ್ಸ್ 4 wheels, ಇಟ್ಸ್ ನಾಟ್ ಅ ಮೂಮೆಂಟಿಂಗ್, ಒಂದೇ ಜಾಗದಲ್ಲಿ ಫಿಕ್ಸ್, ಅದರ ವೀಲ್ಗಳು ಮಾತ್ರ ತಿರುಸ್ತಾ ಇದ್ರು. ಪ್ರತಿಯೊಬ್ಬರ ಇಮ್ಯಾಜಿನೇಷನ್ ಇದು ಮೂವ್ ಆಗದೇ ಇಲ್ಲ ಸರ್, ಒಂದು ಜಾಗದಲ್ಲಿ ಫಿಕ್ಸ್. ಮಾತ್ರ ತಿರುಗ್ತಾ ಇತ್ತು. 12 ವರ್ಷದ ಹಿಂದೆ ಬರುವಂತ ಪ್ರತಿ ಟೂರಿಸ್ಟ್. ಸೊ ಹಾಗೆ ಇದನ್ನ ತಿರುಸುತ್ತಿದ್ದ ವಿಜಯನಗರದ ಟೈಮಲ್ಲಿ 2 ರಿಂದ 3 ಋತುಗಳನ್ನ ತಿರುಸಿ ರಥ ದೇವರ ಸುತ್ತ ತಿರುಗಿತು ಅಂತೇಳಿ ರಥೋತ್ಸವವನ್ನು ಮಾಡ್ತಾ ಇದ್ದಾರೆ. ಇದರ ಒಳಗಡೆ ಕಾರ್ವಿಂಗ್ ಅಲ್ಲಿ ಗರುಡನ ರೂಪವಿದೆ, ಅದರ ಮುಂದೆ ಪ್ಲಾಟ್ಫಾರ್ಮ್ ಉತ್ಸವದ ಮೂರ್ತಿಗಳನ್ನ ಇಟ್ಟು ರಥೋತ್ಸವ ಮಾಡೋದಕ್ಕೋಸ್ಕರ. ಸೊ ಇಲ್ಲಿರುವಂತ ಪೂರ್ವಜರು ಪಂಡಿತರು ಹೇಳ್ತಾರೆ ರಥೋತ್ಸವ ಆಗೋದಕ್ಕೂ ಮುಂಚೆ ಕಲ್ಯಾಣೋತ್ಸವ ಆಗಬೇಕು. ಹಾಗಾಗಿ ಇದು ಒಂದು ಕಲ್ಯಾಣ ಮಂಟಪ, ದೇವರ ಕಲ್ಯಾಣೋತ್ಸವ ಮಾಡೋದಕ್ಕೋಸ್ಕರ. ವಿಠಲ ಮತ್ತೆ ರುಕ್ಮಿಣಿಯ ಕಲ್ಯಾಣೋತ್ಸವ ಹಾಗೆ ನಡೀತಾ ವಿಜಯನಗರದ ಅರಸರ ಮಕ್ಕಳಿಗೂ ಕಲ್ಯಾಣ ಮಂಟಪ ಇದಾಗಿತ್ತು. ಇದು ಕಲ್ಯಾಣ ಮಂಟಪ ಅಂದಿನ ಕಾಲಕ್ಕೆ. ಈ ದೇವಸ್ಥಾನದಲ್ಲಿ ಸರ್ವಧರ್ಮ ಸಮನೋಭವ, ಎವ್ರಿ ಪೀಪಲ್ ಇಸ್ ಒನ್ ಸಿಸ್ಟಮ್, ಆಲ್ ಕ್ಯಾಸ್ಟ್ ಆಲ್ ಮೆಂಬರ್ಸ್ ಬಂದು ದರ್ಶನ ಮಾಡಬಹುದು. ಇಲ್ಲಿ ಕಾಣ್ತಿರುವಂತ ಈ ಮುಖ್ಯ ಮಹದ್ವಾರ ವಿಜಯನಗರದ ಅರಸರಿಗಾಗಿದ್ರೆ, ಹಿಂದ್ಗಡೆ ರಸ್ತೆ ವಿಜಯನಗರದ ರಾಣಿಗಳಿಗಾಗಿತ್ತು, ಈ ಕಡೆ ರಸ್ತೆ ವಿಜಯನಗರದ ಕಾಮನ್ ಪೀಪಲ್ ಆಗಿತ್ತು ಅಂದಿನ ಕಾಲಕ್ಕೆ. ಸರ್ ಹೇಳ್ತೀನಿ ಸರ್, ಇದೆಲ್ಲ ಇಲ್ಲಿ ಮದುವೆ ಉತ್ಸವ ನಡೆಯುವಾಗ ಅಲ್ಲಿ ಕಾಣ್ತಿರುವಂತ ಮಂಟಪ ನೋಡಿ, ಆ ಮಂಟಪ ಅಲ್ಲಿ ಕಾಣ್ತಿರುವಂತ ಮಂಟಪ ಭಜನೆ ಪೂಜೆ ಆರಾಧನೆಯನ್ನ ಮಾಡೋದಕ್ಕೋಸ್ಕರ ಅಂದಿನ ಕಾಲಕ್ಕೆ. ಇಷ್ಟು ಸುಂದರವಾದಂತ ದೇವಸ್ಥಾನದಲ್ಲಿ ಮತ್ತೇನೋ ನಿರ್ಮಾಣವಾಗಲೇಬೇಕೆಂಬ ಕಾರಣಕ್ಕೆ ವರ್ಲ್ಡ್ ಫೇಮಸ್ ಪ್ರತಿ ಮೂಲೆಯ ಟೂರಿಸ್ಟ್ ಅಂದಿನ ಕಾಲಕ್ಕೆ ಈ ಜಾಗಕ್ಕೆ ಬರಲು ಕಾರಣವೇನು ಅಂದ್ರೆ ಇಲ್ಲಿ ಕಾಣ್ತಿರುವಂತ ಮಂಟಪನೇ. ಇದು ಸಂಗೀತ ಮಂಟಪ ಸರ್. ಇವತ್ತಿಗೂ 6 feet ವರೆಗೆ ಮ್ಯೂಸಿಕ್ ಬಟ್ ಟಚ್ ಮಾಡೋದಕ್ಕೆ ಕೊಡೋದಿಲ್ಲ. ಅಂದಿನ ಕಾಲಕ್ಕೆ 10 years ಬ್ಯಾಕ್ ಟಚ್ ಮಾಡ್ಬೋದಾಗಿತ್ತು, ಬಾರಿಸಬಹುದಾಗಿತ್ತು, ನಿದ್ದೆನೂ ಮಾಡ್ಬೋದಾಗಿತ್ತು. ಏನ್ ಬಾರಿಸಬಹುದು? ಒನ್ ಪಿಲ್ಲರ್ ಇನ್ಸೈಡ್ ಲೈಕ್ 16 pillars. 16 pillars ಅಲ್ಲಿ ಸಾರಿ ಪಾದಾನಿ ಸಾ ವೀಣೆ ಮೃದಂಗ ಡ್ರಮ್ಸ್ ತಬಲ ಅಪ್ ಟು 6 feet. ಇವಾಗ ಅಂದಿನ ಕಾಲಕ್ಕೆ 100 meter ವರೆಗೆ ಸೌಂಡ್ ಹೋಗ್ತಾ ಇತ್ತು. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮ್ಯೂಸಿಕ್. ಪಿಲ್ಲರ್ ಅಲ್ಲಿ ಸಂಗೀತ ಬೇರೆ ಬೇರೆ ನಾದಗಳು ಹೊರಗಡೆ ಬರುತ್ತೆ. ಬ್ಯೂಟಿಫುಲ್ ಆಗಿ ನಿರ್ಮಾಣ ಮಾಡಿದ್ದಾರೆ. ಇನ್ಸೈಡ್ ಲೈಕ್ 56 ಪಿಲ್ಲರ್ಸ್ ಇದಾವೆ. ಇವತ್ತು ಸುಮಾರು ಪಿಲ್ಲರ್ಸ್ ಗಳು ಬಿದ್ದೋಗಿದ್ದಾವೆ, ಎಂಟ್ರಿ ಇಲ್ಲ. Well, if you like this video, do subscribe to my channel on YouTube, that's Djmahaneet, and also hit the bell icon to get all the latest updates on all my videos. And of course, not forget to give me a thumbs up if you like this video, and if you have any comments, do write below on the comment section. So this is the Royal Orchid Hotel Hospite. This is where we're staying. Here's the view of the hotel.